ಎಲ್ರಿಗೂ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತು ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ನಡೀತಾ ಇದೆ. ಬಹುಶಃ 12ನೇ ಸಮ್ಮೇಳನ ಇದು. ಸಾಕಷ್ಟು ಅನಿವಾಸಿ ಭಾರತೀಯರು ಅಮೆರಿಕದಲ್ಲಿ, ಮುಖ್ಯವಾಗಿ ಅಮೆರಿಕದಲ್ಲಿ ಅವರು ಈ ರೀತಿಯ ಸಮ್ಮೇಳನವನ್ನ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಎಲ್ಲರೂ ಕೂಡ ಆ ಅಕ್ಕ ಸಮ್ಮೇಳನದ ಬಗ್ಗೆ ಒಂದು ಪ್ರೀತಿನ ನಾವು ಇಲ್ಲಿನ ಕನ್ನಡಿಗರು ಕೂಡ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಅನಿವಾಸಿ ಭಾರತೀಯರು, ಅದರಲ್ಲೂ ಮುಖ್ಯವಾಗಿ ಕನ್ನಡಿಗರು ಸೇರಿ ಕನ್ನಡತನವನ್ನ ಹೆಮ್ಮೆಯಿಂದ ಆಚರಿಸೋ ಒಂದು ಹಬ್ಬ ಇದು. ಸೊ ಈ ರೀತಿಯಾದ ಹಬ್ಬದಲ್ಲಿ ನಮ್ಮ ಜಯಶ್ರೀ ಮೇಡಮ್ ಕೂಡ ಈ ಸಲ ಪಾಲ್ಗೊಂಡಿದ್ದಾರೆ. ಬಹುಶಃ ಅವರು ಬಹಳ ವರ್ಷಗಳಿಂದ ಪಾಲ್ಗೊಳ್ತಿದ್ದಾರೆ ಅಂತ ಭಾವಿಸ್ತೀನಿ. ಆದ್ರೆ ಅವರು ಈ ಸಲ ನಾನು ನೋಡಿದ ಪ್ರಕಾರ ಅವರು ಅಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಎಲ್ಲ ಒಂದು ಏನು ಒಳ್ಳೆಯ ಗಳಿಗೆಗಳಿದೆ ಅದನ್ನ ಆಸ್ವಾದಿಸಿದ್ದಾರೆ. ಅದನ್ನ ಅವರು ನಮ್ಮ ಮುಂದೆ ಇವತ್ತು ಹಂಚ್ಕೊಳ್ಳಿದ್ದಾರೆ. ಹಾಗೆ ಎಂದಿನಂತೆ ನಾವು ಅವ್ರ ಜೊತೆ ಮಾತಾಡ್ಲಿದ್ದೇವೆ. ಜೊತೆಗೆ ಇವತ್ತು ಯಾವುದೇ ಕಥೆ ಇರೋದಿಲ್ಲ. ಆದ್ರೆ ಇವತ್ತು ಜಯಶ್ರೀ ಮೇಡಮ್ ಅವರ ಮಾತುಗಳನ್ನ ಕೇಳಿ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ಏನು ಅನುಭವವನ್ನ ನಾವು ಪಡೆಯೋದೇ ಒಂದು ಸೆಷನ್ ಅನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಅಕ್ಷರ ಪ್ರೀತಿ ಬಗ್ಗೆ ಅವರು ಹೇಳಿದ್ದಾರೆ. ಅಲ್ಲಿ ಏನೇನಾಯ್ತು ಅದನ್ನೆಲ್ಲ ನಾವು ಕೇಳೋಣ. ಜಯಶ್ರೀ ಮೇಡಮ್, ಮತ್ತೊಮ್ಮೆ ತಮ್ಗೆ ಅಭಿನಂದನೆಗಳು. ಹಾಗೆ ತಾವು ಅದ್ರ ಬಗ್ಗೆ ನಮ್ಗೆ ಹಂಚ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್, ತುಂಬಾನೇ ಧನ್ಯವಾದಗಳು ತಮ್ಗೆ ಎಲ್ಲರ ಪರವಾಗಿ. ಮತ್ತೊಮ್ಮೆ ನಾನು ಎಲ್ರಿಗೂ ಸ್ವಾಗತ ಕೋರ್ತೀನಿ. ಈಗ ಜಯಶ್ರೀ ಮೇಡಮ್, ನಾನು ತುಂಬಾ ಮಾತಾಡೋದಿಲ್ಲ, ಯಾಕಂದ್ರೆ ನಿಮ್ಮ ಮಾತುಗಳನ್ನ ಕೇಳೋ ಒತ್ತಾಸೆ ನನ್ಗೆ. ದಯವಿಟ್ಟು ತಾವು ಅಲ್ಲಿ ಹೇಗ್ ಹೋಗಿದ್ರಿ, ಯಾಕೆ ಹೋಗಿದ್ರಿ, ಏನೇನ್ ಮಾಡಿದ್ರಿ ಎಲ್ಲದನ್ನು ಹೇಳಿ. ದಯವಿಟ್ಟು ವೇದಿಕೆ ನಿಮ್ದು. ಮತ್ತೆ ಯಾರ್ಯಾರನ್ನು ಭೇಟಿ ಆದ್ರೂ ಅದನ್ನು ಕೂಡ ತಿಳಿಸಿ ದಯವಿಟ್ಟು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಇಲ್ಲಿರುವ ಎಲ್ಲರೂ ಒಂದು ರೀತಿಯಲ್ಲಿ ಗುರುಗಳೇ ನನಗೆ ಕೂಡ. ಹಾಗಾಗಿ ಇವತ್ತು ಶಿಕ್ಷಕರ ದಿನಾಚರಣೆ ಆಗಿರೋದ್ರಿಂದ ಸಮಸ್ತರೂ ನನ್ನ ಗುರುಗಳಾಗಿ, ಸ್ನೇಹಿತರಾಗಿ ಎಲ್ಲರೂ ಇದ್ದೀರಲ್ಲ, ಹಾಗೆ ನಿಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಅಕ್ಕ ಸಮ್ಮೇಳನವನ್ನು ಈಗಷ್ಟೇ ನಾನು ಮುಗಿಸ್ಕೊಂಡು ವಾಪಸ್ಸು ಅಟ್ಲಾಂಟಾಕ್ಕೆ ಬಂದಿದ್ದೀನಿ. ಹಾಗಾಗಿ ಮೊದಲು ನಾನು ನಮ್ಮ ಕಥಾ ಪರಂಪರೆಯಲ್ಲಿ ಈ ನನ್ನ ಮನಸ್ಸು ಬಿಚ್ಚಿ ನಾನು ಇದು ಹೇಳ್ಬೇಕು ಅನ್ನುವ ಅಪೇಕ್ಷೆಯಿಂದ ಭರತ್ ಅವರಿಗೆ ಈ ಮೊದಲೇ ಅಂದಿದ್ದೆ, ನೆನ್ನೆ ಕೇಳ್ದೆ ನಾನು. ಯಾಕಂದ್ರೆ ಫ್ರೆಶ್ ಇರುವಾಗ ನೆನಪುಗಳು ಜಾಸ್ತಿ ಇರ್ತಾವೆ ಅಲ್ವಾ. ಹಳೇದಾದ ಹಾಗೆ ಸ್ವಲ್ಪ ಮಾಚಲೂಬಹುದು, ಆಗ್ಬಾರ್ದು ಅನ್ಕೊಂಡಿದ್ದೀನಿ. ಇದನ್ನು ಹೇಗೆ ಆರಂಭ ಆಯ್ತು ಅಂತ ಹೇಳ್ಬೇಕಂದ್ರೆ, ಸುಮಾರು ಒಂದು 3-4 ತಿಂಗಳ ಹಿಂದೆ ಶ್ರೀವತ್ಸ ಜೋಶಿ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ ಅಂತ ನಮ್ದು ವಾಟ್ಸಾಪ್ ಅಲ್ಲಿ ಗೊತ್ತಾಗ್ತಾ ಇರ್ತದೆ, ಹೇಳಿದ್ರು. ಅವರಿಂದ ನನ್ಗೆ ಒಂದು ಸೂಚನೆ ಬಂತು, ನೀವು ಸಾಮಾನ್ಯವಾಗಿ ಅಮೆರಿಕಕ್ಕೆ ಹೋಗ್ತಾ ಇರ್ತೀರಿ, ಈ ಬಾರಿ ಕೂಡ ನಿಮ್ದು ಇದೆಯಾ ಟ್ರಿಪ್ ಅಮೆರಿಕಕ್ಕೆ ಹೇಗೆ ಅಂತ ಅಂದ್ರು. ನಾನು ಆ ಸಮಯದಲ್ಲಿ ಇನ್ನು ಯೋಚನೆ ಮಾಡಿರ್ಲಿಲ್ಲ, ಬಹುಶಃ ಮಾರ್ಚ್ ಇರ್ಬೋದು, ಮಾರ್ಚ್ ಏಪ್ರಿಲ್ ಒಳಗೆ ಇನ್ನು ಮಾಡಿರ್ಲಿಲ್ಲ. ಹಾಗೆ ಅಂದೆ ನಾನು, ಇಲ್ಲ ಬಹುಶಃ ನಾನು ಇನ್ನೂ ಯೋಚನೆ ಮಾಡಿಲ್ಲ ಹೋಗೋ ಬಗ್ಗೆ, ಹೋಗ್ತಿರ್ತೀನಿ ಸಾಮಾನ್ಯವಾಗಿ ಅಂದೆ. ಆಮೇಲೆ ನನ್ಗೆ ಕುತೂಹಲ ಆಯ್ತು, ಯಾಕೆ ಕೇಳ್ತಾ ಇದ್ದಾರೆ ಇವರು ಅಂತ. ಯಾಕೆ ಅಂತ ಅಂದೆ. ಅಂದ್ರೆ ಅವರು ನಕ್ಕು ಹೇಳಿದ್ರು, ಅಲ್ಲ ನೀವು ಅಲ್ಲಿ ಇದ್ದಿದ್ರೆ ನೀವು ನಮ್ಮ ಅಕ್ಕ ಸಮ್ಮೇಳನಕ್ಕೆ ಬಂದು ಒಂದು ಗೋಷ್ಠಿಯಲ್ಲಿ ಭಾಗವಹಿಸ್ತೀರಾ ಅಂತ ಕೇಳೋಣ ಅಂತ ಅನ್ಕೊಂಡಿದ್ದೆ ನಾನು ಅಂತ. ನಾನು ಊಹಿಸಿರ್ಲಿಲ್ಲ ಹೀಗೆ ಒಂದು ಸಮ್ಮೇಳನಕ್ಕೆ ನನ್ಗೆ ಆಹ್ವಾನ ಮಾಡ್ತಾರೆ ಅಂತ. ಯಾಕೆಂದ್ರೆ ಆ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ. ಎಷ್ಟೋ ಸಲ ಅಮೆರಿಕಕ್ಕೆ ನಾನು 2 ವರ್ಷಕ್ಕೊಮ್ಮೆ ಬರ್ತಾ ಇರ್ತೀನಿ, ಸಾಮಾನ್ಯವಾಗಿ 2 ವರ್ಷಕ್ಕೊಮ್ಮೆ. ಆದ್ರೆ ಹೆಚ್ಚಾಗಿ ನಾನು ಆ ಸಮಯದಲ್ಲಿ ಆ ಊರಲ್ಲಿ ಇರ್ಲಿಲ್ಲ. ಅಕ್ಕ ಸಮ್ಮೇಳನಗಳು ಅನೇಕ ಕಡೆಗಳೇ ಅಲ್ಲಿ ನಡೀತಾ ಇದ್ವಲ್ಲ. 1998ರಲ್ಲಿ ಒಂದು ಕನ್ನಡ ಕೂಟದವರು ಸೇರ್ಕೊಂಡು ಒಂದು ಸಭೆ ತರ ಮಾಡಿ, ಅಂದ್ರೆ ನಾವೆಲ್ಲ ಕನ್ನಡಿಗರ ಅಮೆರಿಕದಲ್ಲಿರುವವರು ಎಲ್ಲರೂ ಮಾಡ್ಬೇಕು, ಏನಾದ್ರು ಒಟ್ಟಾಗ್ಬೇಕು, ಈ ತರ ಒಂದು ಕನ್ನಡದ ಆಚರಣೆಯನ್ನು ಮಾಡೋಣ, ಸಂಭ್ರಮಿಸೋಣ ಅನ್ಕೊಂಡು ಒಂದನ್ನು ಮಾಡಿದ್ರು. ಬಹುಶಃ ಅದು ಟೆಕ್ಸಾಸ್ ಅಂತ ನೆನಪು ನನಗೆ, ಓದಿದ ಹಾಗೆ. ಅದು 98 ಆದ್ಮೇಲೆ ಅಧಿಕೃತವಾಗಿ 2000ದಲ್ಲಿ ಅಕ್ಕ ಸಮ್ಮೇಳನ ಅಮೆರಿಕ ಕನ್ನಡ ಕೂಟಗಳ ಆಗರ ಅಂತ AKKA ಅಂತ ಹೆಸರಿಟ್ಕೊಂಡು ಅದನ್ನು ವಿದ್ಯುಕ್ತವಾಗಿ ಆರಂಭ ಮಾಡಿ, ಹಾಗೆ ಒಂದೊಂದು ಇಲ್ಲಿ ಎಲ್ಲಾ ಊರುಗಳಲ್ಲಿಯೂ ಸಾಮಾನ್ಯವಾಗಿ ಇವೆ, ಕೆಲವನ್ನು ಬಿಟ್ಟು. ನನಗೆ ನೆನಪಿದ್ದ ಮಟ್ಟಿಗೆ 37 ಕನ್ನಡ ಸಂಘಗಳು, ಕೂಟಗಳು ಹೀಗೆ ಹೆಸರಿಟ್ಕೊಂಡು ಒಳ್ಳೊಳ್ಳೆಯ ಪ್ರತಿ ಒಂದು ಊರಿನಲ್ಲಿ ಎಲ್ಲೆಲ್ಲಿ ಕನ್ನಡಿಗರು ಕನ್ನಡ ಪ್ರೀತಿಯನ್ನು ಇಟ್ಟುಕೊಂಡು ಮುಂದುವರಿತಾ ಇದ್ದಾರಲ್ಲ, ಅಲ್ಲಿ ಎಲ್ಲ ಕಡೆಯಲ್ಲೂ. ಅಟ್ಲಾಂಟಾದಲ್ಲಿರುವ ಕನ್ನಡ ಕೂಟಕ್ಕೆ ನೃಪತುಂಗ ಕನ್ನಡ ಕೂಟ ಅಂತ ಹೆಸರು.
2018 ನಲ್ಲಿ ನಾನು ಇಲ್ಲಿದ್ದೆ. ಅವರದು 45ನೇ ವಾರ್ಷಿಕೋತ್ಸವ ನಡೀತು. ಜಯಂತ್ ಕಾಯ್ಕಿಣಿಯವರು ಮತ್ತು ಶ್ರೀನಾಥ್ ಅವರು ಬಂದಿದ್ರು. ಅವರ ಜೊತೆಯಲ್ಲಿ ನನ್ನನ್ನು ಸಂಘದವರು ಕೇಳಿದ್ರು, ನೀವು ಸಾಹಿತಿಯಾಗಿ ನೀವು ಏನಾದ್ರೂ ಒಂದು ಭಾಷಣ ಏನಾದ್ರೂ ಕೊಡಬಹುದಾ ಕನ್ನಡದ ಬಗ್ಗೆ ಅಂತ. ಖುಷಿ ಆಯ್ತು, ಸಹಜವಾಗಿ ಖುಷಿ ಆಗುತ್ತೆ ಅಲ್ವಾ, ಜಯಂತ್ ಕಾಯ್ಕಿಣಿಯವರು ಶ್ರೀನಾಥ್ ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳೋದು ಅಂದ್ರೆ. ಅದು ಒಪ್ಕೊಂಡೆ. ನಾನು ಕನ್ನಡ ಸಾಹಿತ್ಯ ನಡೆದು ಬಂದ ದಾರಿ ಎಂಬ ಒಂದು ವಿಷಯದ ಬಗ್ಗೆ ಒಂದು ಕಾರ್ಯಕ್ರಮ ಕೊಟ್ಟೆ 2018ರಲ್ಲಿ. ಅದು ಕೂಡ ಚೆನ್ನಾಗಿತ್ತು. ಅದಕ್ಕೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸೇರಿದ್ರು. ಅಟ್ಲಾಂಟಾ ನಗರದ ಸೆನೆಟರ್ ಬಂದಿದ್ರು, ಮೈಕ್ ಲಾಂಟನ್ ಅಂತ. ಅವರು ಕೂಡ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಇದ್ರು. ನಮ್ಮ ಸಂಭ್ರಮಗಳನ್ನೆಲ್ಲ ನೋಡಿ ಅವರು ಖುಷಿ ಪಟ್ಟದ್ದು ಕೂಡ ನಮ್ಗೆ ಇಷ್ಟ ಆಯ್ತು. ಹಾಗೇನೆ ಮುಂದೆ ಕೆಲವು ಸಲ ನನ್ಗೆ ಈ ಸಮಯದಲ್ಲಿ ಇರ್ಲಿಲ್ಲ, ಆದ್ರೆ ಈ ಬಾರಿ ಒಂದು ಬಯಸದೇ ಬಂದ ಅವಕಾಶ ಅಂತ ನಾನು ಪ್ರಾಂಜಲವಾಗಿ ಹೇಳ್ಬಹುದು. ಸರಿ ಆಯ್ತು. ಆಮೇಲೆ ನಾನು ಮನೆಯಲ್ಲಿ ಯೋಚನೆ ಮಾಡಿದಾಗ ಮಗ ಹೇಳ್ದ, ಏನಮ್ಮ ಇದೊಂದು ಅವಕಾಶ ಇದೆ, ಯಾಕೆ ಯೋಚನೆ ಮಾಡ್ತೀನಿ. ನಾನು ಅವ್ರಿಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ, ಶ್ರೀವತ್ಸ ಜೋಶಿ ಅವ್ರಿಗೆ. ಇಲ್ಲ ಒಪ್ಕೋ ಅಂತ ಹೇಳ್ದೆ. ಮತ್ತೆ ಅವರಿಗೆ ತಿಳಿಸಿದೆ, ಆಯ್ತು ನಾನು ಬರ್ತೀನಿ ಅಂತ. ಹಾಗೆ ನಾನು ಜುಲೈ 8ಕ್ಕೆ ಇಲ್ಲಿಗೆ ಬಂದೆ. ಕಾರ್ಯಕ್ರಮ ಇದ್ದಿದ್ದು ಆಗಸ್ಟ್ 29, 30, 31. ಈಗ ನಡೀತಾ ಇರೋದು 12ನೇ ವಿಶ್ವ ಕನ್ನಡ ಸಮ್ಮೇಳನ ಅಂತ ನನಗೆ ಹೇಳಿದ್ರು. ಆ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು. ಅದೇ ಅಲ್ಲದೆ ಶ್ರೀನಾಥ್ ಭಲ್ಲೆ ಅವರು ಇದ್ದಾರಲ್ಲ, ಕಥಾಗುಚ್ಛದಲ್ಲಿ ಕನ್ನಡ ಸಾಹಿತ್ಯಾಸಕ್ತರು, ತುಂಬಾ ಒಂದು ಸ್ವಾರಸ್ಯಕರವಾದ ತುಂಬಾ ಆತ್ಮೀಯ ಫ್ರೆಂಡ್ ಅವರು ಕೂಡ ನನ್ಗೆ ಕೇಳಿದ್ರು. ಅವರಿಂದ ನನಗೆ ಅಫಿಷಿಯಲ್ ಆಗಿ ಒಂದು ಆಹ್ವಾನ ಬಂತು, ಹೀಗೆ ನೀವು ಭಾಗವಹಿಸ್ತೀರಾ, ಮತ್ತೆ ಒಂದು ವಿಷಯದ ಬಗ್ಗೆ ಒಂದು ಉಪನ್ಯಾಸ ಕೊಡ್ತೀರಾ, ನಿಮಗೆ 45 ನಿಮಿಷದ ಸಮಯ ಇದೆ, ಅದರಲ್ಲಿ ನೀವು ಎಷ್ಟು ಆದ್ರೂ ಮಾತಾಡ್ಬೋದು, ಸಾಧಾರಣ ಒಂದು 40 ನಿಮಿಷದವರೆಗೆ ನಿಮ್ಮ ಒಂದು ಸ್ಪೀಚು ರೆಡಿ ಮಾಡ್ಕೊಂಡು ಬಂದು ಮಾತಾಡ್ಬೋದಾ ಅಂತ ಕೇಳಿದ್ರು. ಸರಿ ಅಂತ ನಂದೆಲ್ಲ ನನ್ನ ಪ್ರೊಫೈಲ್, ಬಯೋಡೇಟಾ, ನನ್ನ ವಿವರಗಳನ್ನೆಲ್ಲ ಕೊಟ್ಟು ಕಳಿಸಿದ್ಮೇಲೆ ನನಗೆ ಅಲ್ಲಿ ಅವರು ಕಾರ್ಯಕ್ರಮದಲ್ಲಿ ಮಾಡಿಕೊಂಡ ಸೂಚಿ ಪಟ್ಟಿಯಲ್ಲಿ ನನಗೆ ಕಳಿಸ್ಕೊಟ್ರು. ಹೀಗೆ ಡಾಕ್ಟರ್ ನಾ ಸೋಮೇಶ್ವರ ಅವರು ಬರ್ತಾರೆ, ಡುಂಡಿರಾಜ್ ಅವರು, ಮತ್ತೆ ಬಹುಶಃ MS ನರಸಿಂಹಮೂರ್ತಿ ಅವ್ರದ್ದು ಅವಾಗಿನ್ನು ಫೈನಲ್ ಆಗಿರ್ಲಿಲ್ಲ ಅಂತ ಕಾಣುತ್ತೆ, ಅವರು ಬರಬಹುದು. ಇನ್ನೊಂದೆರಡು ಹೆಸರು ಹೇಳಿದ್ರು, ಇವರೆಲ್ಲರೂ ಇರ್ತಾರೆ. ಮತ್ತೆ ನವನೀತ್ ಗಲ್ಗಲಿ ಅವ್ರದ್ದು. ಹೀಗೆ ಒಂದು 4-5 ಜನರ ಸೇರಿ ಒಂದು ಸಾಹಿತ್ಯದ ಗೋಷ್ಠಿ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾ ಸೋಮೇಶ್ವರ ಅವ್ರದ್ದು ಪ್ರಮುಖ ಭಾಷಣ ಇರುತ್ತೆ, ನಿಮ್ಮದು ಉಪನ್ಯಾಸ ಇರುತ್ತೆ, ಗಲ್ಗಲಿ ಅವ್ರದ್ದು ಇನ್ನೊಂದು ಕಾರ್ಯಕ್ರಮ ಕೊಡ್ತಾರೆ, ಅವರು ಕನ್ನಡ ಸಂಸ್ಕೃತ ಸಂಸ್ಕೃತಿ ಅಂತ. ಹೀಗೆ ನನ್ಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ರು. ಆಮೇಲೆ ನಾನು ಇಲ್ಲಿಗೆ ಅಟ್ಲಾಂಟಾಗೆ ಬಂದ್ಮೇಲೆ ಮತ್ತೆ ನನ್ಗೆ ಕೆಲವೊಂದು ಮಾಹಿತಿಗಳನ್ನು ಶ್ರೀನಾಥ್ ಭಲ್ಲೆ ಅವರೇ ಕೊಡ್ತಾ ಇದ್ರು. ಹಾಗೆ ಅವರ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಭಲ್ಲೆ ಅವರು, ನಾನು ಮತ್ತು ಅಮೆರಿಕ ಅಂತ. 400 ಪುಟದ ಪುಸ್ತಕ ಅದು. 2020ರಲ್ಲಿ ಸರಿಸುಮಾರು ನಾನು ಅದೇ ಹೇಳ್ದೆ ಅವ್ರಿಗೆ, 2020ರಲ್ಲಿ ಅವ್ರು ಬಂದ್ರು. ನಾನು ಕೂಡ 2020ರಿಂದ ಇವತ್ತಿನವರೆಗೂ ಅಮೆರಿಕಕ್ಕೆ ಪದೇ ಪದೇ ಬರ್ತಾ ಇದ್ದೇನೆ. ಆದ್ರೆ ನೀವು ಮಾತ್ರ ಇಲ್ಲಿ ಅಮೆರಿಕನ್ ನಿವಾಸಿಗಳೇ ಆಗಿದ್ದೀರಿ, ನಾನು ಇವತ್ತಿಗೂ ಅತಿಥಿಯಾಗಿಯೇ ಈ ದೇಶಕ್ಕೆ ಬರ್ತೀನಿ ಅಂತ ಹೇಳಿದೆ. ಹೀಗೆ ಮಾತಾಡ್ತಾ ಇದ್ದಾಗ ಅವ್ರು ಕೇಳಿದ್ರು ನನಗೆ, ಮೇಡಮ್ ನನಗೆ ನನ್ನ ಪುಸ್ತಕಕ್ಕೆ ಮುನ್ನುಡಿ ಬರೆದು ಕೊಡ್ತೀರಾ ಅಂತ ಅಂದ್ರು. ಬೇಡ ಅನ್ನಕ್ಕೆ ಏನು ಕಾರಣ ಇರ್ಲಿಲ್ಲ, ಆಗಲ್ಲ ಅನ್ನಕ್ಕೇನು ಕಾರಣ ಇರ್ಲಿಲ್ಲ. ಸರಿ, ನಾನು ಒಪ್ಕೊಂಡು ನನ್ಗೆ ಇದು ಕಳ್ಸಿದ್ರು, ಪ್ರೂಫ್ ರೀಡ್ ಆದಂತ ಒಂದು ಪ್ರತಿಯನ್ನು ಕಳಿಸ್ಕೊಟ್ರು. ಸುಮಾರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಅಮೆರಿಕದಲ್ಲಿ ಬಂದು ಬದುಕನ್ನು ಕಟ್ಟಿಕೊಳ್ಳುವವರಿಗೆ ಒಂದು ಕೈಪಿಡಿಯ ತರ, ಯಾವ ರೀತಿ ಇಲ್ಲಿ ಹೇಗೆ ಆರಂಭ ಆಗುತ್ತೆ, ಏನು ಅಡಚಣೆಗಳು ಬರ್ತವೆ, ಹೇಗೆ ನಿವಾರಿಸ್ಕೊಳ್ಬೇಕು, ಜೀವನ ಹೇಗಿದೆ, ಇಲ್ಲಿನ ಮಳಿಗೆಗಳು, ಇಲ್ಲಿನ ಯಾವ ರೀತಿಯಾಗಿ ಭಾರತೀಯರು ಇಲ್ಲಿ ಬಂದು ಸ್ಪ್ರೆಡ್ ಆಗ್ತಾ ಇದೆ, ಕನ್ನಡ ಹೇಗೆ ಸ್ಪ್ರೆಡ್ ಆಗ್ತಾ ಇದೆ, ಇಲ್ಲಿನ ಶಾಪ್ಗಳಲ್ಲಿ ಮೊದಲು 1-2 ಇದ್ದಂತ ಭಾರತೀಯ ಊಟ ತಿಂಡಿ ಮತ್ತೆ ಆಹಾರ ಇದು ಎಲ್ಲವೂ ಕೂಡ ಈಗ ಸಮಗ್ರವಾಗಿ ಭಾರತೀಯ ಮತ್ತು ಕನ್ನಡಿಗರದ ಎಲ್ಲವೂ ಬೆಳೀತಾ ಇದೆ ಅನ್ನುವ ನಮ್ಮ ಸಾಂಸ್ಕೃತಿಕ ಬೆಳವಣಿಗೆ ಹೇಗೆ ಬಂತು, ಮತ್ತೆ ಇಲ್ಲಿ ನೌಕರಿಗಳು ಹೇಗೆ, ಜಾಬ್ ಹಿಡ್ಕೊಂಡು ಬಂದವರದ್ದು ಸುಖ ದುಃಖಗಳು, ಮನೆ ಕೊಳ್ಳುವುದು, ಹೀಗೆ ಅನೇಕ ವಿಷಯಗಳನ್ನು ತಗೊಂಡು ಅವರು ಬಹಳ ಚೆನ್ನಾಗಿ ಪುಸ್ತಕ ಬರೆದಿದ್ದಾರೆ. ಸೊ ನಾನು ಅದಕ್ಕೆ ಒಂದು ಮುನ್ನುಡಿಯನ್ನು ಬರೆದು ಕೊಟ್ಟೆ. ನನ್ನ ಕೆಲವು ಅನುಭವಗಳನ್ನು ಕೂಡ ಅದಕ್ಕೆ ಸಮೀಕರಿಸಿ ನಾನು ಕೊಟ್ಟಿದ್ದು ಬಹಳ ಇಷ್ಟ ಆಯ್ತು ಅವ್ರಿಗೆ. ಹಾಗಾಗಿ ಆ ಪುಸ್ತಕ ಅಲ್ಲಿ ಬಿಡುಗಡೆ ಮಾಡಿದ್ರು ಸಮ್ಮೇಳನದಲ್ಲಿ, ನಾನು ಮತ್ತು ಅಮೆರಿಕ ಅಂತ. ಬಹುಶಃ ಭಲ್ಲೆ ಅವರು ಭಾರತಕ್ಕೆ ಬಂದಾಗ ನಿಮ್ಗೆಲ್ಲ ಆ ಪುಸ್ತಕ ಸಿಗಬಹುದು. ಆಮೇಲೆ ನನ್ಗೆ ಬರುವ ಸಮಯವನ್ನು ಕೇಳಿದ್ರು, ಹೇಗೆ ಇದಕ್ಕೆ ಅಟ್ಲಾಂಟಾದಿಂದ ರಿಚ್ಮಂಡ್ಗೆ
ನನಗೆ ಹೋಗಿ ಬರುವ ಇದು ಫ್ಲೈಟ್ ಚಾರ್ಜ್ ಮತ್ತೆ ಅಲ್ಲಿ ಮ್ಯಾರಿಯಟ್ ಹೋಟೆಲ್ ನಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಇಳ್ಕೊಳ್ಳೋದಕ್ಕೆ 3 ದಿನಕ್ಕೆ. ಸರಿ ಅಂತ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಜೊತೆ ಕೊಡ್ಲಿಕ್ಕೆ ಅಂತ ನನ್ನ ಮಗ ಮನೋಜ್ ಕೂಡ ಬಂದ್ರು. ಈಗ ಮೊನ್ನೆ ಒಂದು ಸ್ವಲ್ಪ ದಿನ ಕಳೆದ್ಮೇಲೆ, ಅಂದ್ರೆ ಮೊನ್ನೆ 25ಕ್ಕೆ ಅಂದ್ರು. ನಾವೆಲ್ಲ ಹೋದ್ವಿ. 29ಕ್ಕೆ ನಾವು ಹೋಗಿ ಸಂಜೆವರೆಗೂ ಅಲ್ಲಿಗೆ ಮುಟ್ಟಿದ್ವಿ. 30ನೇ ತಾರೀಕು ಸಾಯಂಕಾಲ ಒಂದು ಆಶೀರ್ವಚನ ಎಲ್ಲ ಇತ್ತು. ಸ್ವಾಮೀಜಿಗಳು ಬಂದಿದ್ರು, ದೇಶಿಕೇಂದ್ರ ಸ್ವಾಮೀಜಿಗಳು, ಇನ್ನೂ ಅನೇಕರು ಹಿರಿಯ ಸ್ವಾಮೀಜಿಗಳು, ಮತ್ತೆ ಕರ್ನಾಟಕದಿಂದ ಕೆಲವರು ರಾಜಕಾರಣಿಗಳು, ಸಿನಿಮಾ ನಟರು, ಚಲನಚಿತ್ರ ರಂಗದವರು, ನಾಟಕ ರಂಗದವರು, ವಿವಿಧ ಕಲಾರಂಗದವರೇ. ಅಕ್ಕ ಅನ್ನೋದು ಒಂದು ಸಾಂಸ್ಕೃತಿಕ ವೈಭವ, ನಮ್ಮ ಕಲೆಗಳು, ವಾಸ್ತುಶಿಲ್ಪ, ಅನೇಕ ಬಗೆಯ ಕ್ಷೇತ್ರದಲ್ಲಿ ಪರಂಗತರಾಗಿರುವ ಸಂಗೀತ ಎಲ್ಲವೂ, ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಅದು ಸಾಹಿತ್ಯ ಅನ್ನೋದು ಒಂದು ಭಾಗ ಅದರಲ್ಲಿ. ಹಾಗಾಗಿ ಆದ್ರೆ ಎಲ್ಲದಕ್ಕೂ ಅವರು ಮಹತ್ವ ಕೊಟ್ಟದ್ದಾಗ್ಲಿ ಇದಾಗ್ಲಿ, ನನಗೆ ಬಂದ ಅನುಭವಗಳಲ್ಲಿ ಎಲ್ಲವೂ ಚೆನ್ನಾಗಿಯೇ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ರು ಅಲ್ವಾ, ಸುಮಾರು 3,500 ಜನ ಅಲ್ಲಿ ಸೇರಿದ್ರು. ಅನೇಕ ಬಗೆಯ ಕಾರ್ಯಕ್ರಮಗಳನ್ನು ಇಟ್ಟಿದ್ರು, ಮತ್ತೆ ಸೆಲೆಬ್ರಿಟಿಗಳು ಕೂಡ ಎಲ್ಲ ಬಂದಿದ್ರು. ಹಾಗಾಗಿ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಇದ್ವು. ಅವತ್ತು ಸಂಜೆ ಒಂದು ಆಶೀರ್ವಚನ ಸ್ವಾಮೀಜಿಯವರಿಂದ ನಾಡದೇವಿಯ ಮೂರ್ತಿಯನ್ನು, ಒಂದು ಬಹಳ ಸುಂದರವಾಗಿ ಭುವನೇಶ್ವರಿಯ ಮೂರ್ತಿಯನ್ನು ಮಾಡಿ ಮಧ್ಯದಲ್ಲಿ ಸ್ಥಾಪನೆ ಮಾಡಿದ್ರು. ಎಡಗಡೆಗೆ ಮೈಸೂರು ಅರಮನೆ, ತುಂಬಾ ಅದ್ಭುತವಾಗಿತ್ತು ಪ್ರತಿಕೃತಿ. ಬಲಗಡೆಗೆ ಬೇಲೂರಿನ ಚನ್ನಕೇಶವ ದೇವಾಲಯದ ಪ್ರತಿಕೃತಿಯನ್ನು ಮಾಡಿದ್ರು. ಗ್ರೇಟರ್ ರಿಚ್ಮಂಡ್ ಕನ್ವೆನ್ಷನ್ ಹಾಲ್ ಅಂತ ಒಂದು ಡೌನ್ ಟೌನ್ ನಲ್ಲಿ ಒಂದು ದೊಡ್ಡ ಸಭಾಂಗಣ, ಬಹಳ ದೊಡ್ಡದು ಸಭಾಂಗಣ, ಅನೇಕ ಸಭಾಭವನಗಳು, ಕೊಠಡಿಗಳು ಅಲ್ಲಿ ಇದ್ವು. 2 ಮುಖ್ಯ ವೇದಿಕೆಗಳಿದ್ವು, ಅಂದ್ರೆ ನಾಟಕ ಮತ್ತು ಡಾನ್ಸ್, ಮತ್ತೆ ಗ್ರೂಪ್ ಡಾನ್ಸ್, ಗ್ರೂಪ್ ನಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳಿಗಾಗಿ, ಹೀಗೆ ದೊಡ್ಡ ಕಾರ್ಯಕ್ರಮಗಳಿಗಾಗಿ 2 ಮುಖ್ಯ ವೇದಿಕೆಗಳು. ಮತ್ತೆ ಇನ್ನು ಕೆಲವು ಬ್ರೇಕ್ಔಟ್ ರೂಮ್ಗಳು, ಅವುಗಳು ಕೂಡ ಒಂದೊಂದು ಬ್ರೇಕ್ಔಟ್ ರೂಮ್ ಅಲ್ಲೂ ಕೂಡ 100-150 ಜನ ಕೂತ್ಕೊಳ್ಳಿಕ್ಕೆ, ಮತ್ತೆ ಪ್ರಾಜೆಕ್ಟರು, ಪೋಡಿಯಂ, ವೇದಿಕೆ, ಎಲ್ಲದರ ವ್ಯವಸ್ಥೆಯು ಅಲ್ಲಿ ಇತ್ತು. ಆಮೇಲೆ 1,000 ಜನ ಕೂತ್ಕೊಂಡು ಊಟ ಮಾಡುವಷ್ಟು ದೊಡ್ಡ ಡೈನಿಂಗ್ ಏರಿಯಾ ಇತ್ತು. ಹೀಗೆ ಅವರ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡಿದ್ರು. ಅನೇಕ ತಂಡಗಳನ್ನು ಕಟ್ಟಿಕೊಂಡಿದ್ರು, ಒಂದು ವಾಲಂಟಿಯರ್ಸ್ ಆಗಿ. ಇಲ್ಲಿ ದುಡಿದವರು ನಿಜ ಹೇಳ್ಬೇಕಂದ್ರೆ ಭಾರತದಷ್ಟು ಹೀಗೆ ಒಂದು ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಕಾಂಟ್ರಾಕ್ಟ್ ಕೊಟ್ಟು ಆ ತಂಡದವರು, ಕಾಂಟ್ರಾಕ್ಟ್ ತಗೊಂಡ ತಂಡದವರು ಬಂದು, ಅನುಭವಿ ತಂಡಗಳು ಬಂದು ಹೇಗೆ ಹೆಜ್ಜೆ ಹೆಜ್ಜೆಗೂ ಎಲ್ಲವನ್ನು ನೋಡಿಕೊಳ್ತಾರೆ, ಅದು ಸ್ವಲ್ಪ ಇಲ್ಲಿ ಕಷ್ಟ ಅನ್ಸುತ್ತೆ ಅಮೆರಿಕದಲ್ಲಿ. ಹಾಗಾಗಿ ಅಕ್ಕ ತಂಡದವರು, ಕಾವೇರಿ ಮತ್ತು ರಿಚ್ಮಂಡ್ ಕನ್ನಡ, ಈ 2 ಕೂಟದವರು ಸೇರ್ಕೊಂಡು ಇದರ ಸಮಗ್ರ ಹೊಣೆಯನ್ನು ಹೊತ್ತಿದ್ರು. ಅದಲ್ಲದೇನೆ ಸಾಕಷ್ಟು ಟೀಮ್ಗಳನ್ನು ಅವರು ಮಾಡಿಕೊಂಡಿದ್ರು. ಆ ಟೀಮ್ಗಳಲ್ಲಿ ಕೂಡ ಒಬ್ಬರು ಇಬ್ಬರು ಟೀಮ್ ಲೀಡರ್ಗಳು, ಅವರ ಜೊತೆಯಲ್ಲಿ ಸ್ವಯಂ ಸೇವಕರಾಗಿ ಸುಮಾರು 25-30 ಜನ ಒಂದೊಂದು ಟೀಮ್ನಲ್ಲೂ, ಒಂದೊಂದು ಕ್ಷೇತ್ರಕ್ಕೂ, ಒಂದೊಂದು ವಿಭಾಗಕ್ಕೂ ಎಲ್ಲವನ್ನು ಅವರು ನೋಡ್ಕೊಳ್ತಾ ಇದ್ದದ್ದು ಕಾಣಿಸಿತು. ಬಹಳ ದೊಡ್ಡ ಪ್ರಮಾಣದ್ದಾಗಿದ್ದರಿಂದ ಸಾಂಗವಾಗಿ ಆರಂಭವಾಯ್ತು. ಮೊದಲನೇ ದಿನ ದೀಪ ಬೆಳಗಿಸಿ, ಮಾರನೇ ದಿನ ದೀಪ ಬೆಳಗಿಸರು, ಮೊದಲನೇ ದಿನ ಸ್ವಾಮೀಜಿಯವರ ಆಶೀರ್ವಚನ ಮತ್ತು ಡಾಕ್ಟರ್ ನಾ ಸೋಮೇಶ್ವರ ಅವರದೊಂದು ಆಶಯ ಭಾಷಣ ಇತ್ತು ಸಂಜೆ. ಮತ್ತ ಕರ್ನಾಟಕದ ಜಯ ಭಾರತ ಜನನಿಯ ತನುಜಾತೆ ಇವೆಲ್ಲವನ್ನ ಹಾಡಿ ಒಂದು ಸಾಂಗವಾಗಿ ಮಾಡಿ, ಮತ್ತೆ ನಮಗೆ ಊಟ ತಿಂಡಿ, ಟೀ ಕಾಫಿ ಎಲ್ಲ ವ್ಯವಸ್ಥೆಯನ್ನು ಅದೇ ಕನ್ವೆನ್ಷನ್ ಸೆಂಟರ್ ನಲ್ಲೇ ಮಾಡಿದ್ರು ಅವರು. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಒಂದು ಮೆರವಣಿಗೆ ಇತ್ತು. ಬಹುಶಃ ನೀವೆಲ್ಲ ಅದರ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಗಳನ್ನು ನೋಡ್ತಾ ಇರ್ತೀರಿ. ಮೆರವಣಿಗೆ ಹೇಳಿದ್ರು ನಮ್ಗೆ, ಬಂದು ಭಾಗವಹಿಸಿ ಮೆರವಣಿಗೆಗೆ ನೀವು ಬಂದವರೆಲ್ಲ. ನಮಗೆ ಗೆಸ್ಟ್ ಅಂತ ಅತಿಥಿ ಇದು ಕೊಟ್ಟಿದ್ರು. ಮತ್ತೆ ಕೈಗೆ ಎಲ್ಲ ಉಳಿದ ಬಂದವರಿಗೆಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆಲ್ಲ ಕೈಗೆ ಬ್ಯಾಂಡ್ ಗಳನ್ನ ಹಾಕಿದ್ರು. ನನ್ಗೆ ಒಂದು ಗೆಸ್ಟ್ ಪಾಸ್ ಈ ತರ ಇತ್ತು, ಇನ್ವೈಟಿ ಅಂತ. ಆಮೇಲೆ ಬೆಳಿಗ್ಗೆನ ಮೆರವಣಿಗೆಯಲ್ಲಿ ನಾವು ಭಾಗವಹಿಸ್ತಿದ್ವಿ. ಅನೇಕ ತಂಡಗಳು ಅವ್ರು ಪ್ರತಿ ಬಾರಿ ಮಾಡ್ತಾರೆ ಅದೇ ರೀತಿಯಾಗಿ ಈ ಬಾರಿ ಕೂಡ ಕಂಸಾಳೆ ತರದ್ದು, ಆಮೇಲೆ ಡೋಲಿನ ಕುಣಿತ, ಹೀಗೆ ಎಲ್ಲವನ್ನು ಅವರು ಬಾಜಾ ಭಜಂತ್ರಿಗಳೊಂದಿಗೆ ಮುಂದೆ ಹೊರಟು, ಮುಖ್ಯವಾಗಿ ರಿಚ್ಮಂಡ್ ಕನ್ನಡ ಸಂಘ, ಕಾವೇರಿ ಸಂಘಗಳು ಭಾಗವಹಿಸಿದ್ರಿಂದ ಅವರಿಬ್ಬರು, ಅವರ ತಂಡದವರು ಅವರ ಫಲಕವನ್ನು, ಅವರ ಪರದೆಯನ್ನು ಹಿಡಿದುಕೊಂಡು, ಹೆಸರು ಬರೆದಂತ ಪರದೆಯನ್ನು ಹಿಡ್ಕೊಂಡು ಎಲ್ಲರೂ ಅಲಂಕಾರ ಮಾಡ್ಕೊಂಡು ಹೋಗ್ತಾ ಇದ್ರು. ಜಯಘೋಷಗಳನ್ನು ಮಾಡ್ತಾ ಇದ್ರು. ಭುವನೇಶ್ವರಿಯ ಒಂದು ಪುಟ್ಟ ಮೂರ್ತಿಯನ್ನು
ಪಲ್ಲಕ್ಕಿಯಲ್ಲಿ ಹೊತ್ತು ಹೂಮಾಲೆ ಹಾಕಿ ಅಲಂಕರಿಸಿ ತಗೊಂಡು ಹೋಗ್ತಾ ಇದ್ರು. ಹಿಂದೆ ಒಂದು ಕುದುರೆ ಗಾಡಿ ಸಾರೋಟಿನಲ್ಲಿ ಭುವನೇಶ್ವರಿಯ ದೊಡ್ಡದಾದ ಒಂದು ಕಟೌಟ್ ಪ್ರತಿಮೆಯನ್ನ, ಒಂದು ಆ ಫಲಕವನ್ನು ಕೂಡ ಕೊಂಡು ಹೋದ್ರು. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆವರೆಗೂ, 1 ಗಂಟೆವರೆಗೆ ಬಹುಶಃ ಅದು ನಡೀತು. ಆ ನಂತರ ಮುಂದಿನ ಕಾರ್ಯಕ್ರಮಗಳು ಆರಂಭವಾದವು. ಬೆಳಿಗ್ಗೆ ಬೇರೆ 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 ಅನೇಕ ವಿಧದ ಕಾರ್ಯಕ್ರಮಗಳು ಇದ್ವು. ಅಲ್ಲದೆ ನನ್ನ ಕಾರ್ಯಕ್ರಮ ಮೊದಲನೇ ದಿನವೇ ಇತ್ತು. ನನ್ನ ಕಾರ್ಯಕ್ರಮ ಡಾಕ್ಟರ್ ನಾ ಸೋಮೇಶ್ವರ್ ಅವರ ಮೊದಲನೇ ದಿನ ಆಶಯ ಭಾಷಣ ಮಾಡಿದ್ರು. ಮಾರನೇ ದಿನ ಅವರು ಥಟ್ ಅಂತ ಹೇಳಿ ಅವರ ತುಂಬಾ ಪ್ರಸಿದ್ಧ ಪ್ರೋಗ್ರಾಮ್ ಇದೆಯಲ್ಲ, ರಸಪ್ರಶ್ನೆ, ಅದನ್ನು ಅವರು ಅಲ್ಲಿ ಇಟ್ಟುಕೊಂಡಿದ್ರು. ನಾ ಸೋಮೇಶ್ವರ ಅವರ ಕಾರ್ಯಕ್ರಮ ಮತ್ತು ನನ್ನ ಕಾರ್ಯಕ್ರಮ ಇವೆರಡನ್ನು ಸೇರಿ ಒಂದು ವೇದಿಕೆಯಲ್ಲಿ ಮಾಡಿದ್ರು. ಅವರು ವ್ಯವಸ್ಥೆ ಮಾಡಿದ್ರು. ಅಲ್ಲಿಗೆ 2 ಗಂಟೆಗೆ ಅಂತ ಹೇಳಿದ್ರು. ನಾವು ಅಷ್ಟೊತ್ತಿಗೆಲ್ಲ ಅಲ್ಲಿ ಇದ್ವಿ. ಅವರು ಮೊದಲು ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ರು ಎಲ್ಲರಿಗೂ, ಒಂದು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಪತ್ರಿಕೆಗಳನ್ನು. ಯಾರ್ಯಾರು ಭಾಗವಹಿಸ್ತಾರೆ ಎಲ್ಲರೂ ಭಾಗವಹಿಸಿ ಅಂತ ಹೇಳಿದ್ರು. ಹಾಗೆ ನಾನು ಕೂಡ, ನನ್ನನ್ನು ಕರೆದ್ರು. ಶ್ರೀವತ್ಸ ಜೋಶಿಯವರು ನಮ್ಮ ಇಡೀ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ರು. ಶ್ರೀನಾಥ್ ಭಲ್ಲೆ ಅವರು ಕೂಡ ಇದ್ರು, ಅವರು ಕೂಡ ಅದರಲ್ಲಿ ಮಾತಾಡಿದ್ರು. ಹಾಗೆ ನಾನು ಕೂಡ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ರು ನನ್ಗೂನು. ನಾನು ಒಂದು ಬರದೆ, ಅಂದ್ರೆ ಆಬ್ಜೆಕ್ಟಿವ್ ಟೈಪ್, ಮತ್ತೆ ಹೊಂದಿಸಿ ಬರೀರಿ, ಶಬ್ದಗಳ ಬಿಟ್ಟ ಸ್ಥಳ ತುಂಬಿರಿ, ಗುರುತಿಸಿ, ಹೀಗೆ ನೀವು ಎಲ್ಲ ನೋಡಿರೋ ಹಾಗೆ ಅನೇಕ ಜನ ಅದರಲ್ಲಿ ಆಸಕ್ತಿ ಇರುವವರು ಭಾಗವಹಿಸಿದ್ರು, ಸಾಕಷ್ಟು ಜನ. ನಾನು, ನನ್ನ ಮಗ ಮನೋಜ್ ದೇಶಪಾಂಡೆ ಕೂಡ ಬರೆದ್ವಿ. ಆಮೇಲೆ ಮೊದಲ ಸುತ್ತು ಒಂದು ಆಯ್ತು, ಅದರಲ್ಲಿ ನಾವು ಸೆಲೆಕ್ಟ್ ಆಗಿದ್ದು. ಆ ನಂತರ ಅವರು ಕ್ವಿಜ್ ಅಂದ್ರೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಿದ್ರು. ಮಾಡೋಕೆ ಮುಂಚೆ 1 ಗಂಟೆಯ ಒಂದು ವಿರಾಮವನ್ನು ಕೊಟ್ಟಿದ್ರು. ಆ ವಿರಾಮ ಅಂದ್ರೆ 2ನೇ ಕಾರ್ಯಕ್ರಮ. ವಿರಾಮದ ಸಮಯದಲ್ಲಿ ಅವರು ಆ ಪ್ರಶ್ನೆ ಪತ್ರಿಕೆಗಳ ಒಂದು ವ್ಯಾಲ್ಯೂಯೇಷನ್ ಮಾಡಿ ಉತ್ತರ, ಅಂದ್ರೆ ಆಯ್ಕೆ ಆದವರನ್ನು ನಿರ್ಧಾರ ಮಾಡುವವರೆಗೆ ನನ್ನ ಭಾಷಣದ ಕಾರ್ಯಕ್ರಮ ಅಲ್ಲಿ ನಡೆಸಿದ್ರು. ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ನನ್ನ ಮಗಳು ವರ್ಷ ಶುರ್ಪಾಲಿ ಒಂದು ಸ್ಲೈಡ್ ಶೋ, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ತರ ಮಾಡ್ಕೊಟ್ಟಿದ್ಲು. ಅಂದ್ರೆ ನನ್ನ ವಿಷಯ ಇದ್ದದ್ದು ಶತಮಾನದ ಲೇಖಕಿಯರು ಅಂತ, ಅದನ್ನು ನಾನು ಆಯ್ದುಕೊಂಡಿದ್ದೆ. ನನಗೆ ಹೇಳಿದ್ರು ಆ ವಿಷಯವನ್ನು ಮಾತಾಡುವಾಗ ನಾನು 1 ಶತಮಾನ ಅಲ್ಲ, ಅನೇಕ ಶತಮಾನಗಳಿಂದ ಕನ್ನಡದ ಲೇಖಕಿಯರು, ಬರಹಗಾರ್ತಿಯರು ಕನ್ನಡಕ್ಕೆ ಕೊಟ್ಟ ಕೊಡುಗೆ ಎನ್ನುವ ಒಂದು ಥೀಮ್ ಅನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಾನು ನನ್ನ ಭಾಷಣದಲ್ಲಿ ಅಳವಡಿಸಿಕೊಂಡಿದ್ದೆ. ಹಾಗಾಗಿ ಅಕ್ಕ ಮಹಾದೇವಿ ಅತ್ತಿಮಬ್ಬೆ ಅವರಿಂದ ಹಿಡಿದುಕೊಂಡು ಇವತ್ತಿನ ಕಂಟೆಂಪರರಿ ಲೇಖಕಿಯರು, ಹೊಸ ಯುವ ಪೀಳಿಗೆಯ ಲೇಖಕಿಯರವರೆಗೂ ಯಾರೆಲ್ಲ ಎಷ್ಟು ಮಾಡಿದ್ದಾರೆ, ಕನ್ನಡದ ಸೇವೆಯನ್ನು ಹೇಗೆ ಕೊಡುಗೆ ಕೊಟ್ಟಿದ್ದಾರೆ, ಆ ವಿಷಯವನ್ನು ಕುರಿತು ನಾನು ನನ್ನ ಭಾಷಣದಲ್ಲಿ ಕೊಟ್ಟೆ. ಸೊ ಭಾಷಣದ ಜೊತೆಯಲ್ಲಿ ಅವರು ನಮಗೆ ಪ್ರೊಜೆಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ರು. ಆ ಪ್ರೊಜೆಕ್ಷನ್ ಅಲ್ಲಿ ನನ್ನ ಮಗ ಮತ್ತೆ ನನ್ನ ಸನ್ನಿನ್ಲ ಅಳಿಯ, ಅವ್ರ ಹೆಸರು ಕೂಡ ಮನೋಜ್ ಅಂತ, ಅವರಿಬ್ರು ಸೇರಿ ಮತ್ತೆ ಅಲ್ಲಿದ್ದ ಅವರು ಎಲ್ಲರೂ ಆ ಪ್ರೊಜೆಕ್ಷನ್ ನಲ್ಲಿ ನಿಧಾನವಾಗಿ ಒಬ್ಬೊಬ್ಬರೇ ಲೇಖಕಿಯರ ಭಾವಚಿತ್ರಗಳು ಮತ್ತು ಅವರ ಬಗೆಗಿನ ಒಂದು ಕಿರು ಟಿಪ್ಪಣಿ, ಅವರ ಸಾಹಿತ್ಯಗಳು ಮಾಡಿದಂತ ಅವರ ಪುಸ್ತಕಗಳ ಬಗ್ಗೆ ವಿವರಣೆಗಳು ಸಣ್ಣದಾಗಿ ಅವನ್ನು ಬೇರೆ ಬೇರೆ ವೆಬ್ಸೈಟ್ ನಿಂದ ಮತ್ತೆ ಬೇರೆ ಬೇರೆ ಬ್ಲಾಗ್ ಗಳಿಂದ ಅವರಿಗೆ ಒಂದು ಫೋಟೋ ಕರ್ಟಸಿಯನ್ನು ಕೊಟ್ಟು, ಕ್ರೆಡಿಟ್ ಕೊಟ್ಟು ಮಾಡಿದಂತ ಒಂದು ಸ್ಲೈಡ್ ಶೋ ನನ್ನ ಭಾಷಣದ ಜೊತೆಯಲ್ಲೇ ರನ್ ಆಗ್ತಾ ಇತ್ತು ಹಿಂಭಾಗದಲ್ಲಿ. ಹಾಗಾಗಿ ಸ್ವಲ್ಪ ಕೇಳುವವರಿಗೂ ಕೂಡ ಆಸಕ್ತಿ ಬಂತು. ನನ್ನ ಭಾಷಣ ಹೇಗಾಗಿದೆ ಅಂತ ನೀವೆಲ್ಲ ಕೇಳಿದ ಮೇಲೆ ಹೇಳ್ಬೇಕಾಗುತ್ತೆ, ನಿಮ್ಗೆಲ್ಲ ನಾನು ಶೇರ್ ಮಾಡ್ತೀನಿ. ಒಟ್ನಲ್ಲಿ ನನ್ನ ಭಾಷಣ ಮುಗಿಯುವ ಹೊತ್ತಿಗೆ ಉಪನ್ಯಾಸ ಎಲ್ಲರದು ಆಯ್ಕೆಯಾದಂತ ರಿಸಲ್ಟ್ಸ್ ಕೂಡ ಬಂದವು. ಆಮೇಲೆ ನಾ ಸೋಮೇಶ್ವರ ಅವರು ಮಾತಾಡಿದ್ರು, ಶ್ರೀವತ್ಸ ಜೋಶಿ ಅವರು ಕೂಡ ಮಾತಾಡಿದ್ರು. ಮುಂದಿನ ಸುತ್ತುಗಳು ನಡೀತಾ ಇದ್ವು. ನಾನು ಆಯ್ಕೆಯಾಗಿದ್ದೆ, ಆದ್ರೆ ಸ್ವಲ್ಪ ನನಗೆ ಬೆನ್ನು ನೋವಿನ ಕಾರಣ ಇರೋದ್ರಿಂದ ನಾನು ಮುಂದುವರಿಲಿಲ್ಲ. ನನ್ ಮಗ ಮುಂದೆ ಬೇರೆ ಭಾಗವಹಿಸಿದ ಅದರಲ್ಲಿ. ಆ ದಿನದ ಕಾರ್ಯಕ್ರಮಗಳು ಅಲ್ಲೇ ಮುಂದೆ ಮುಗ್ದು ಹೋದ್ಮೇಲೆ ರಾತ್ರಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಬಗೆಯ ಎಂಟರ್ಟೈನ್ಮೆಂಟ್ಗಳು, ಹಾಡುಗಳು ಇವೆಲ್ಲವೂ 9 ಗಂಟೆ ಮೇಲೆ ಆರಂಭ ಆಗ್ತಾ ಇದ್ದು. ಯಾಕಂದ್ರೆ 9-9:30ವರೆಗೂ ಊಟ ಎಲ್ಲ ನಡೀತಾ ಇತ್ತು. ಗುರು ಕಿರಣ್ ಅವರು ಬಂದ್ರು, ಸಾಧು ಕೋಕಿಲ ಅವರು ಬಂದಿದ್ರು, ಅನುಶ್ರೀ ಅವರು ಬಂದಿದ್ರು, ಮತ್ತೆ ಬೇರೆ ಬೇರೆ ನಾಟಕಗಳು, ನೃತ್ಯ ತಂಡಗಳು ಇವೆಲ್ಲವೂ ಒಂದೇ ಸಮನೆ ನಡೀತಾ ಇದ್ವು. ಸಾಕಷ್ಟು ಕಾರ್ಯಕ್ರಮಗಳು ಒಂದಾದ್ಮೇಲೆ ಒಂದರಂತೆ. ಮಾರನೇ ದಿನ ಹೀಗೆ ಬೆಳಿಗ್ಗೆ ಸ್ವಲ್ಪ ಇನ್ನು ಧ್ಯಾನ ಮತ್ತು ಯೋಗದ ವಚನಾನಂದ ಸ್ವಾಮೀಜಿ ಅವರು ಇದ್ರು. ಯೋಗವನ್ನು ಬೆಳಗ್ಗೆ ಅಲ್ಲಿ ಹಾಲ್ನಲ್ಲಿ ಕಲಿಸಿಕೊಡ್ತಾ ಇದ್ರು. ಹೋಗಿ ಅವರನ್ನು ಭೇಟಿ ಮಾಡಿದ್ವಿ. ಅನೇಕ ಜನರ ಭೇಟಿ ನನಗೆ ಅಲ್ಲಿ ಸಿಕ್ಕಿದ್ದು ನಿಜವಾಗ್ಲೂ ಒಂದು ಬಹಳ ಸದಾ ಸ್ಮರಣೆಯಲ್ಲಿ ಉಳಿಯುವಂತ ಸಂಗತಿ. ಯಾಕೆಂದರೆ
ಎಷ್ಟೋ ಸಲ ಭಾರತಕ್ಕೆ ಅವರು ಬಂದಿದ್ದಾಗ ಕೂಡ ಅಮೆರಿಕದಲ್ಲಿರುವ ನನ್ನ ಗೆಳತಿಯರು ಆಗ್ಲಿ, ಒಳ್ಳೊಳ್ಳೆಯ ಲೇಖಕರಾಗ್ಲಿ, ಸುಮಾರು ಕಾಗಿನೆಲೆ ಅವರು, ಗುರುಪ್ರಸಾದ್ ಅವರಾಗ್ಲಿ, ಹೀಗೆ ಅನೇಕರು, ಆಶಾ ಮೇಲ್ಕೋಟೆಯವರು, ಮೀನಾ ಭಾರದ್ವಾಜ್ ಅವರು, ಇನ್ನೂ ಅನೇಕರು ನನಗೆ ಸಿಕ್ಕಿದ್ರು. ಒಂದು 2-3 ನಿಮಿಷ ಮಾತಾಡ್ಲಿಕ್ಕೆ ಆಗ್ತಿತ್ತು. ಯಾಕೆಂದ್ರೆ ಎಲ್ಲರೂ ಯಾವುದೋ ಒಂದು ಪ್ರೋಗ್ರಾಮಿನಲ್ಲಿ, ಯಾವುದೋ ಒಂದು ಇದರಲ್ಲಿ ತೊಡಗಿಕೊಂಡವರು, ಬೇರೆ ಬೇರೆ ಏನೋ ಚಟುವಟಿಕೆಯಲ್ಲಿದ್ದವರು. ಒಂದು ಮದುವೆ, ದೊಡ್ಡ ಮದುವೆಯ ಮನೆ ಅಂತ ಸಂಭ್ರಮ ಅಲ್ಲಿ ನಡೀತಾ ಇತ್ತು. ಹಾಗಾಗಿ ಅಷ್ಟೇ ಸಿಕ್ಕಷ್ಟು ಸಮಯವನ್ನು ನಾವು ಆನಂದಿಸ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಆ ತರ ನಡೀತಾ ಇತ್ತು. ಆಮೇಲೆ ಮಾರನೆಯ ದಿನ ಥಟ್ಟಂತ ಹೇಳಿಯ ಕಾರ್ಯಕ್ರಮದ ಕೊನೆಯ ಭಾಗ ಅಂದ್ರೆ ಅಂತಿಮ ಸುತ್ತು. ಮೊದಲು ಅವರು ಪ್ರತಿಯೊಂದು 8 ಜನ ಆಯ್ಕೆಯಾಗಿದ್ರು. 8-10 ಜನ ಮೊದಲಿನ ರೌಂಡ್ಗಳಲ್ಲಿ ಆಯ್ಕೆಯಾಗಿ ಬಂದಿದ್ರು. ಅದರಲ್ಲಿ ನನ್ನ ಮಗ ಕೂಡ ಇದ್ದ. ಅದರಲ್ಲಿ ಕೊನೆಯದಾಗಿ ಉಳಿದವರು 5 ಜನ. ಒಬ್ಬರು ಧಾರವಾಡದಿಂದ ಬಂದಂತ ಒಬ್ಬರು ಶಿಕ್ಷಕಿ, ಸೀನಿಯರ್ ಸಿಟಿಸನ್ ಇದ್ರು. ಇನ್ನು ಇಬ್ಬರು ಒಂದು ತಂಡವಾಗಿ, ಅವರು ಕೂಡ ಅಟ್ಲಾಂಟಾದಿಂದಲೇ ಬಂದಿದ್ರು. ಅವರು ಬಹಳಷ್ಟು ಕ್ವಿಜ್ ಕಾರ್ಯಕ್ರಮಗಳನ್ನು ಅವರೇ ನಡೆಸ್ತಾ ಇದ್ರಂತೆ. ಯೂಟ್ಯೂಬ್ ನಲ್ಲಿ ಸಾಕಷ್ಟು ಮಾಹಿತಿ ಅವರಿಗಿತ್ತು. ಅವರ ಜೊತೆಯಲ್ಲಿ ನನ್ನ ಮಗ ಮನೋಜ್ ದೇಶಪಾಂಡೆ, ಅವರು ಕೂಡ ಅಂತಿಮ ಸುತ್ತಿಗೆ ಆಯ್ಕೆಯಾದವರು. ಇವರು 5 ಜನ. ಇದನ್ನು ಮುಖ್ಯ ವೇದಿಕೆಯಲ್ಲಿ, ಅಂದ್ರೆ ಕಾರ್ಯಕ್ರಮದ ಮೇನ್ ಸ್ಟೇಜ್ ನಲ್ಲಿ ಇದನ್ನು ಪೂರ್ಣವಾಗಿ ಟಿವಿಯಲ್ಲಿ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಮಾಡಿದ್ರು ಅದನ್ನು ಸೋಮೇಶ್ವರ್ ಅವರು. ಮತ್ತೆ ಕಾರ್ಯಕ್ರಮ ನಿರ್ವಹಣೆ ಮಾಡಿದವರು ಶ್ರೀವತ್ಸ ಜೋಶಿ ಅವರು. ಶ್ರೀನಾಥ್ ಭಲ್ಲೆ ಅವರು ಕೂಡ ಇದೆಲ್ಲ ಸಾಹಿತ್ಯದ ಚಟುವಟಿಕೆಗಳಲ್ಲಿ ಸಮಗ್ರವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅಲ್ಲಿ ಕೂಡ ಅನೇಕ ಸುತ್ತುಗಳಿದ್ವು. ಪ್ರಶ್ನೆಗಳಿಗೆ ಉತ್ತರ, ಮತ್ತೆ ಆಯ್ಕೆ ಮಾಡಿಕೊಳ್ಳುವುದು, ಮತ್ತೆ ಪದಬಂಧ ಬಿಡಿಸುವುದು, ಒಗಟುಗಳನ್ನು ಬಿಡಿಸುವುದು, ಒಂದು ಪದಕ್ಕೆ ಸಮಾನಾಂತರವಾದ ಅಂದ್ರೆ ಒಂದು ಪದದ ಇನ್ನೊಂದು ಪದವನ್ನು ಕೊಟ್ರೆದು ಸ್ವಲ್ಪ ಗೊಂದಲವನ್ನು ಉಂಟು ಮಾಡುವಂತ ಸಮಾನಾರ್ಥ ಬರುವಂತ ಪದವನ್ನು ಕೊಡ್ತಾ ಇದ್ದಾರೆ. 2ರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದಕ್ಕೆ ತಪ್ಪು ಉತ್ತರಗಳಿಗೆ ಮೈನಸ್ ಅಂಕಗಳು, ಸರಿ ಉತ್ತರಕ್ಕೆ ಪ್ಲಸ್ ಅಂಕಗಳು, ಹೀಗೆ ಎಲ್ಲ ಬಗೆಯ ರೌಂಡ್ ಗಳನ್ನು ಮಾಡಿದ್ರು. ಬಜರ್ ರೌಂಡ್ ಕೂಡ ಇತ್ತು. ಕರ್ನಾಟಕದ ಇತಿಹಾಸ, ಕರ್ನಾಟಕದ ಸಂಸ್ಕೃತಿ, ಕಲೆ, ನೀರು, ನೆಲೆ, ಈ ಅಂಶಗಳನ್ನೇ ಮುಖ್ಯವಾಗಿ ತೆಗೆದುಕೊಂಡು ಅದ್ಭುತವಾಗಿ ಎಂದಿನಂತೆ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಸಭಾಭವನ ತುಂಬಿ ತುಳುಕ್ತಾ ಇತ್ತು, ಉತ್ಸಾಹ ಇತ್ತು. ಪ್ರೇಕ್ಷಕರಿಗೂ ಕೂಡ ಅವರು ಸ್ಪರ್ಧಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಹೋದ್ರೆ ಒಂದೊಂದು ಹೊತ್ತಿನಲ್ಲಿ ಸಾಮಾನ್ಯವಾಗಿ ಹಾಗೂ ನಡೀತದೆ. ಆಗ ಪ್ರೇಕ್ಷಕರಲ್ಲಿ, ಆಡಿಯನ್ಸ್ ಅಲ್ಲಿ ಕೇಳ್ತಾ ಇದ್ರು. ಎಷ್ಟೋ ಪ್ರಶ್ನೆಗಳಿಗೆ ಆಡಿಯನ್ಸ್ ಕೂಡ ಉತ್ತರ ಕೊಟ್ರು. ದಾಸರ ಪದ್ಯಗಳನ್ನು ಹಾಡಿ ತೋರಿಸ್ಲಿಕ್ಕೆ ಒಂದು ಇತ್ತು, ಅದು ಕೂಡ ಬಹಳ ಚೆನ್ನಾಗಿತ್ತು. ಅಲ್ಲಿ ಅನೇಕ ಜನ ಪ್ರೇಕ್ಷಕರು ಎದ್ದು ನಿಂತು ಕೈ ಎತ್ತಿದಾಗ ಮೇಕ್ ತಗೊಂಡು ಬರ್ತಾ ಇದ್ರು. ಹೀಗೆ ಒಟ್ಟಾರೆಯಾಗಿ ಅದನ್ನು ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಸಂತೋಷವನ್ನು ಹಂಚಿಕೊಳ್ಳಲೇಬೇಕು ನಾನೀಗ. ಈ ಕ್ವಿಜ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಡಾಕ್ಟರ್ ಸೋಮೇಶ್ವರ್ ಅವರದ್ದು ನನ್ನ ಮಗ ಮನೋಜ್ ದೇಶಪಾಂಡೆ ಪ್ರಥಮ ಸ್ಥಾನದಲ್ಲಿ ಗೆದ್ದು ವಿಜೇತನಾದ ಅನ್ನೋದು ನಿಜವಾಗಿಯೂ ಸಹಜವಾಗಿಯೇ ನನಗೆ ಒಂದು ಹೆಮ್ಮೆಯ ಸಂಗತಿ. ಅಮೆರಿಕದ ನೆಲದಲ್ಲಿ ಅವನು ಆಯ್ಕೆ ಆದದ್ದು. ಸೊ ಅಲ್ಲಿ ಒಂದು ಸಾಂಕೇತಿಕವಾಗಿ ಬಹುಮಾನಗಳನ್ನು ಕೊಟ್ರು. ಆಮೇಲೆ ಮತ್ತೆ ಮಿಕ್ಕಿದ ಬಹುಮಾನಗಳನ್ನು ನಿಮಗೆ ತಲುಪಿಸ್ತೀವಿ ಅಂತ ಹೇಳಿದ್ರು. ಆ ಒಂದು ಸಿಹಿ ನೆನಪನ್ನು ನಾವು ಹೊತ್ತುಕೊಂಡು ಬಂದ್ವಿ. ಅನಂತರ ಮಧ್ಯಾಹ್ನ ಕೂಡ ಕೆಲವು ಕಾರ್ಯಕ್ರಮಗಳು ಇದ್ವು. ಎಲ್ಲದಕ್ಕೂ ಹೋಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಒಂದೇ ಸಮಯಕ್ಕೆ ಬೇರೆ 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 ವಿಧದ ಕಾರ್ಯಕ್ರಮಗಳು ಬೇರೆ ಬೇರೆ ವೇದಿಕೆಗಳಲ್ಲಿ ನಡೀತಾ ಇದ್ವು. ಹಾಗಾಗಿ ನಾವು ಆಯ್ಕೆ ಮಾಡಿಕೊಂಡ ಕೆಲವು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ವಿ. ಮತ್ತೆ ನಮ್ಮನೆಯವರು, ನನ್ನ ಮಗಳು, ಅಳಿಯ, ಮನೋಜ್, ನನ್ ಮಗ, ಇವರೆಲ್ಲರೂ ಕೂಡ, ಯಾಕಂದ್ರೆ ಅವರೆಲ್ಲ ಸ್ವಲ್ಪ ಯಂಗರ್ ಜನರೇಷನ್ ಅಲ್ವಾ, ರಾತ್ರಿಯ ಹೊತ್ತಿನ ಕಾರ್ಯಕ್ರಮಗಳನ್ನು ಅವರು ಬಹಳವಾಗಿ ಆನಂದಿಸಿದರು. ಅಪ್ಪು ನೈಟ್ ಅಂತ ಮಾಡಿದ್ರು. ಅದರಲ್ಲಿ ರಾಜೇಶ್ ಕೃಷ್ಣನ್ ಇವರೆಲ್ಲರೂ ಹಾಡಿದ್ರು. ಗುರುಕಿರಣ್ ಅವರು ಅಪ್ಪು ನೈಟ್ ಅಲ್ಲಿ ಹಾಡಿದ್ರು. ಮತ್ತೆ ರಾಜೇಶ್ ಕೃಷ್ಣನ್ ಅವರು ಕೂಡ ಒಂದು ತಮ್ಮದೇ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ರು. ಸಾಧು ಕೋಕಿಲ ಅವರು ಬಂದಿದ್ರು. ಮತ್ತೆ ಡುಂಡಿರಾಜ್ ಹಾಗೂ MS ನರಸಿಂಹಮೂರ್ತಿ ಅವರು ಮೊದಲನೇ ದಿನದಿಂದಲೂ ನಾವು ಎಲ್ಲ ಜೊತೆಗೆ ಇದ್ದಿದ್ದು. ಅವರ 2 ಕಾರ್ಯಕ್ರಮಗಳು ನಡೆದವು. ಮೊದಲನೇ ದಿನ ಒಂದು ಹಾಸ್ಯ ರಸ ಸಂಜೆಯನ್ನು ಅವರು ಮಾಡಿದ್ರು, ಡುಂಡಿರಾಜ್, MS ನರಸಿಂಹಮೂರ್ತಿ ಅವರು. ಅದನ್ನು ಶ್ರೀವತ್ಸ ಜೋಶಿ ಅವರು, ಭಲ್ಲೆ ಅವರು ನಡೆಸ್ಕೊಟ್ರು. ಮಾರನೇ ದಿನ ಅವ್ರದ್ದು ಹರಟೆ ಕಟ್ಟೆ ಅಂತ, ಗಂಡಸರು ಒಳ್ಳೆಯ ಅಡಿಗೆಯವರು, ಹೆಣ್ಣು ಮಕ್ಕಳು ಒಳ್ಳೆಯ ಅಡಿಗೆಯವರು ಅನ್ನುವ ಒಂದು ಸ್ವಾರಸ್ಯಕರವಾದಂತ ಒಂದು ಸುಂದರವಾದ ಟಾಪಿಕ್ ಅನ್ನು ತೆಗೆದುಕೊಂಡು ಈ ಎಲ್ಲ ಹಾಸ್ಯ ದಿಗ್ಗಜರು ಅದ್ಭುತವಾಗಿ ಅದರಲ್ಲಿ ಮಾತಾಡಿ
ಜನ ಎಲ್ಲ ಸಹಜವಾಗಿಯೇ ಜನರು ಆನಂದಿಸಿದರು ಅದನ್ನು. ಆ ಕಾರ್ಯಕ್ರಮ ಕೂಡ ನಡೀತು. ಅನಂತರ ನಾನು ಬಹಳ ಇಷ್ಟಪಟ್ಟು ಮತ್ತೆ ಆನಂದಿಸಿದ್ದು ನಿರುಪಮಾ ರಾಜೇಂದ್ರ ಮತ್ತು ಅವರ ತಂಡದ ದ್ರೌಪದಿ ಎಂಬ ಒಂದು ನೃತ್ಯ ರೂಪಕ. ಬಹುಶಃ ಅವರು ಭಾರತದಲ್ಲಿಯೇ ಹೆಚ್ಚಾಗಿ ಮಾಡ್ತಾರೆ ಅದನ್ನು, ಆದರೆ ಅಮೆರಿಕದ ಆ ವೇದಿಕೆಯಲ್ಲಿ ಅದ್ಭುತವಾದ ಲೈಟಿಂಗು, ಧ್ವನಿಯ ವ್ಯವಸ್ಥೆ ಮತ್ತು ಆ ಭವ್ಯವಾದ ವೇದಿಕೆಯಲ್ಲಿ ಅದನ್ನು ನೋಡಿದ್ದು ನಿಜಕ್ಕೂ ಕಣ್ಣಿಗೆ ಕಟ್ಟಿದ ಹಾಗಿದೆ. ನಿರುಪಮಾ ರಾಜೇಂದ್ರ ದ್ರೌಪದಿಯಾಗಿ ನಿಜವಾಗಿಯೂ ಮನಸ್ಸನ್ನು ಆವರಿಸಿಕೊಂಡು ಬಿಟ್ರು ಅಂತಲೇನೆ ಹೇಳ್ಬೇಕು. ಅವರ ಆ ವೇಷಭೂಷಣಗಳು, ಅವರ ಕಿರೀಟಗಳು, ಅವರ ಅಲಂಕಾರಗಳು, ಆಭರಣಗಳು, ಮತ್ತೆ ಅವರ ಕೋಆರ್ಡಿನೇಷನ್, ಅಂದರೆ ಫೈರ್ ಟು ಫ್ರಾಸ್ಟ್ ಅಂತ ಅದಕ್ಕೆ ಹೆಸರಿಟ್ಟಿದ್ರು ಅವರು. ದ್ರೌಪದಿ ಅಗ್ನಿಕನ್ಯೆ, ಅವರು ಹುಟ್ಟಿದ್ದು ಅಗ್ನಿಜನ್ಯೆಯಾಗಿ ದ್ರುಪದ ರಾಜನಿಗೆ. ಒಂದು ಮಾತು ಹೇಳ್ತಾರೆ, ಕೃಷ್ಣನ ಅತ್ಯಂತ ಆತ್ಮೀಯ ಬಂಧ ಇತ್ತು ಕೃಷ್ಣ ಮತ್ತು ದ್ರೌಪದಿ ಇವರ ಮಧ್ಯದಲ್ಲಿ. ಹಾಗಾಗಿ ಅವರು ದ್ರೌಪದಿಗೆ ಕೃಷ್ಣೆ ಅಂತ ಕೂಡ ಕರೀತಾರೆ. ಅದನ್ನು ಬಹಳ ಪ್ರಮುಖವಾಗಿ ಅದರಲ್ಲಿ ತೋರಿಸಿದ್ದಾರೆ. ಕೃಷ್ಣ ಪಾತ್ರಧಾರಿ ತುಂಬಾ ಚೆನ್ನಾಗಿ, ಬಹಳ ಕ್ಯೂಟ್ ಆಗಿದ್ರು. ಮತ್ತೆ ಆ ಪಾತ್ರವನ್ನು ಕೃಷ್ಣನೇ ಬಂದಿದ್ದಾರೆ ಅನ್ನೋ ಹಾಗೆ ಅವರು ಅಭಿನಯಿಸಿ ತೋರಿಸ್ತಾ ಇದ್ರು. ದ್ರೌಪದಿಯವರ ಮುಖಭಾವ, ಹಾವಭಾವ, ಅವರ ಅಲ್ಲಿ ಪ್ರಕಟವಾಗ್ತಾ ಇದ್ದಂತಹ ನೋವು, ಆ ಖಿನ್ನತೆ, ಆ ಕ್ರೋಧ, ಅವರ ನೃತ್ಯದಲ್ಲಿನ ಆ ಲಯಬದ್ಧತೆ, ಆ ಹಾಡುಗಳು ಎಲ್ಲವೂ ಮಂತ್ರಮುಗ್ಧರನ್ನಾಗಿಸಿದ್ದವು. ಅದಕ್ಕೆ ಕಾರಣ ಜೊತೆಯಲ್ಲಿದ್ದಂಥ ಒಂದೇ ಅಳತೆಯ ಹುಡುಗರು ಮತ್ತು ಹುಡುಗಿಯರು ವೇಷಗಳಲ್ಲಿ ಸೈನಿಕರಾಗಿ, ಸಖಿಯರಾಗಿ, ರಾಣಿಯರಾಗಿ, ಸೈರಂಧ್ರಿಯಾಗಿ, ಮತ್ತೆ ಸತ್ಯಭಾಮೆಯಾಗಿ, ಹೀಗೆ ಅನೇಕ ಪಾತ್ರಗಳಲ್ಲಿ ಬಂದಂತ ಅದು ಪಾಂಡವರು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಪಾಂಡವರು, ಅರ್ಜುನನ ಬೃಹನ್ನಳ ಪಾತ್ರ, ಉತ್ತರಿಗೆ ಅರ್ಜುನ ನೃತ್ಯವನ್ನು ಕಲಿಸಿಕೊಟ್ಟದ್ದು, ಅಷ್ಟು ಭಾವಪೂರ್ಣವಾಗಿ ಅದನ್ನು ನಡೆಸಿಕೊಟ್ಟಿದ್ರು. ಎಲ್ಲ ಸಭೆ ಮುಗಿದ ಮೇಲೆ ನಿಜವಾಗ್ಲೂ ಪ್ರತಿಯೊಬ್ಬರು ಎದ್ದು ನಿಂತು ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಅನ್ನ ಅವರಿಗೆ ಕೊಟ್ರು. ಹಾಗೆ ಅವರು ಜನರ ಮನಸ್ಸನ್ನು ಗೆದ್ದುಕೊಂಡ್ರು ನಿರುಪಮಾ ರಾಜೇಂದ್ರ ಅವರು. ಅದು ನಿಜವಾಗಿಯೂ ಭಾರತದಲ್ಲಿ ಸಿಕ್ಕರೆ ಮತ್ತೆ ಒಮ್ಮೆ ನೋಡ್ಬೇಕು, ಮತ್ತೆ ಮತ್ತೆ ಹೋಗ್ಬೇಕು ಅನ್ನಿಸುವಂತ ಒಂದು ಕಾರ್ಯಕ್ರಮವನ್ನು ಅವರು ಕೊಟ್ರು ಅಂತ ಹೇಳ್ಬಹುದು. ಇನ್ನು ಸಾಕಷ್ಟು ರಾತ್ರಿಯ ಹೆಚ್ಚು, ಅಂದ್ರೆ ಸಾಮಾನ್ಯವಾಗಿ 11 ನಂತರದ ಕಾರ್ಯಕ್ರಮಗಳು ನಾನು ಅಷ್ಟಾಗಿ ನೋಡ್ಲಿಲ್ಲ. ಆದ್ರೆ ವಸ್ತು ಪ್ರದರ್ಶನ ಇತ್ತು, ಕಲಾ ಪ್ರದರ್ಶನ ಇತ್ತು, ಚಿತ್ರಗಳ ಪೇಂಟಿಂಗ್ ಗಳನ್ನು ಒಂದು ರೂಮಿನಲ್ಲಿ ಎಕ್ಸಿಬಿಟ್ ಮಾಡಿದ್ರು. ಹಾಗೇನೆ ಹೆಣಿಕೆ ಹೊಲಿಗೆ ಅಂತ ಒಂದು ನಮ್ಮ ಉತ್ತರ ಕರ್ನಾಟಕದ ಕೌದಿ ಅಥವಾ ಡಿಸೈನರ್ ಹೊದಿಕೆಗಳು ಇರ್ತಾವಲ್ಲ, ಬೇರೆ ಬೇರೆ ಒಂದು ಅಚ್ಚು ಹಾಕಿರುವಂತಹದ್ದು, ಮತ್ತೆ ಪ್ಯಾಚ್ ವರ್ಕ್ ಮಾಡಿರುವಂತ, ಇವನ್ನೆಲ್ಲವನ್ನು ಕೂಡ ತಮ್ಮ ತಮ್ಮ ಕಲೆಗಳನ್ನು ತಂದು ಪ್ರದರ್ಶನ ಮಾಡಿದ ಅನೇಕರು ನನಗೆ ಅಲ್ಲಿ ಸಿಕ್ಕರು. ಎಲ್ಲವನ್ನು ಸ್ವಲ್ಪ ಹೊತ್ತು ನೋಡಿ ಬಂದ್ರು ಕೂಡ ಇಡೀ ದಿನ ಆಗುವಷ್ಟು ಒಂದು, ಅದೇ ಹೇಳಿದೆ ಅಲ್ಲ, ಹೇಗೆ ಸಮಯ ಕಳೀತು, 3 ದಿನಗಳ 3 ಗಳಿಗೆಯ ಹಾಗೆ ಕಳೆದು ಹೋಯ್ತು ಅಂತ ನನ್ನ ನಿಜವಾದ ಪ್ರಾಂಜಲ ಅನಿಸಿಕೆ. 3,500 ಜನ ಇರುವಾಗ ಸ್ವಲ್ಪ ಏರುಪೇರುಗಳು, ಊಟಕ್ಕೆ ಸ್ವಲ್ಪ ಕಾಯುವುದು, ಹೀಗೆ ಸಹಜವಾಗಿಯೇ ಕೆಲವು ಅಡಚಣೆಗಳು ಯಾಕೆಂದ್ರೆ ಬರುವುದು ಸಹಜ ಅಂತ ನನ್ನ ಅನಿಸಿಕೆ. ಆದ್ರೆ ನಮಗೆ ಒಂದು ಬೇರೆ ಸ್ವಲ್ಪ ವ್ಯವಸ್ಥೆ ಇತ್ತು ಗೆಸ್ಟ್ ಗಳಿಗೆ, ಹಾಗಾಗಿ ಅದರಿಂದಾಗಿ ಅದು ಒಂದು ಅನುಕೂಲ ನಮಗೆ ಮಾಡಿಕೊಟ್ಟಿದ್ರು. ಮತ್ತೆ ನಮ್ಮ ಹೋಟೆಲ್ ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ರಿಂದ, ಅಂದ್ರೆ 2 ಹೆಜ್ಜೆ ಅಲ್ಲಿಂದ ಕೆಳಗಿಳಿದು ಬಂದ್ರೆ ನಾವು ಕನ್ವೆನ್ಷನ್ ಸೆಂಟರ್ಗೆ ಎಂಟರ್ ಆಗ್ತಾ ಇದ್ವಿ. ಆ ಇಡೀ ಭಾಗವನ್ನು ಹೆಚ್ಚು ಕಡಿಮೆ ತೆರವುಗೊಳಿಸಿದ್ರು. 2 ಅಕ್ಕಪಕ್ಕದ ರಸ್ತೆಗಳಲ್ಲಿ ಯಾವುದೇ ಸಂಚಾರವಿರಲಿಲ್ಲ. ಹಾಗಾಗಿ ಕೇವಲ ನಮ್ಮ ಈ ಭಾರತೀಯರು, ನಮ್ಮ ದೇಶದ ಜನ, ನಮ್ಮವರು, ಅವರ ಉಡುಗೆ ತೊಡುಗೆಗಳು, ಅವರ ಸಂಭ್ರಮ, ಅವರ ಮಾತುಕತೆ, ಇದೆಲ್ಲವೂ ಸೇರಿ ಇದ್ದ 1-2 ಚಿಕ್ಕ ಪುಟ್ಟ ಅಡಚಣೆಗಳು ಕೂಡ ಮರೆತು ಹೋಗುವಂತಹ ಒಂದು ಕಾರ್ಯಕ್ರಮವನ್ನು ನಾನು ನೋಡಿದೆ, ಅನುಭವಿಸಿದೆ ಅಂತ ಹೇಳ್ಬೇಕು ಅಂತ ನಂಗೆ ಅನಿಸ್ತಾ ಇದೆ. ಇದು ಇಷ್ಟಂತೂ ಸದ್ಯಕ್ಕೆ ನನಗೆ ಕ್ಷಣಕ್ಕೆ ನೆನಪು ಬರ್ತಾ ಇದೆ. ಹಾಗಾಗಿ 2 ದಿನ ಅದೇ ಗುಂಗಿನಲ್ಲಿ ಇದ್ವಿ. ಕಾರ್ಯಕರ್ತರೆಲ್ಲರನ್ನು ಮಾತಾಡಿಸಿದ್ರೆ ಸಹಜವಾಗಿ ಅವರೆಲ್ಲರೂ ದಣಿದು ಬಿಟ್ಟಿದ್ರು. ನ್ಯಾಚುರಲಿ ಭಲ್ಲೆಯವರು, ಶ್ರೀವತ್ಸ ಜೋಶಿ ಅವರು ಎಲ್ಲರ ಜೊತೆಯಲ್ಲೂ ಮಾತುಕತೆ ಆಯ್ತು. ಮತ್ತೆ ಅವರಿಗೆ ವಿದಾಯ ಹೇಳಿ ನಾವು ಮರಳಿ ಅಟ್ಲಾಂಟಾಕ್ಕೆ ಬಂದಿದ್ದೀವಿ. ಒಂದು ದಿನ ಅಂತೂ ಅದನ್ನು ಸುಧಾರಿಸಿಕೊಳ್ಳೋದು, ಆ ಬಗ್ಗೆ ಮಾತು, ಅದರ ನೆನಪುಗಳು, ಇನ್ನು ಯಾವ್ಯಾವ್ದು ಮರೆತು ಹೋಗಿದೆ ಅಂತ ಇನ್ಮೇಲೆ ನನಗೆ ನೆನಪಾಗ್ಬೇಕು. ವಾರಿಧಿ ಅಂತ ಅವರು ಒಂದು ಸ್ಮರಣ ಸಂಚಿಕೆಯನ್ನು ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಅದರಲ್ಲಿ ಅವರು ಮಾಡಿರುವ ತಂಡಗಳು,
ಅವರು ಏನೆಲ್ಲವನ್ನು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡರು, ಹೇಗೆ ತಂಡಗಳನ್ನು ಮಾಡಿದರು, ಯಾವ್ಯಾವ ತಂಡದವರು ಏನೇನೆಲ್ಲ ಮಾಡಿದ್ದಾರೆ, ಹಾಗೆ ಇವೆಲ್ಲವನ್ನು ಸಚಿತ್ರ ವಿವರಗಳೊಂದಿಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದ ಅಲ್ಲಿ ಇರುವ ಆಸಕ್ತ ಲೇಖಕರಿಂದ ಅನೇಕ ಬರಹಗಳನ್ನು ಬರೆಸಿ ಅದರಲ್ಲಿ ಪ್ರಕಟಣೆ ಮಾಡಿದ್ದಾರೆ. ನಮ್ಮ ದೇಶದ ಕಲೆ, ನೆಲೆ, ಸಂಸ್ಕೃತಿ ಈ ಎಲ್ಲವನ್ನು ಬಿಂಬಿಸುವಂತಹ ಕಾರ್ಯಕ್ರಮಕ್ಕೆ ಸಹಜವಾಗಿ ಅವರು ವೈವಿಧ್ಯ, ವೈಭವ, ವಿಶೇಷ ಅಂತ ಹೆಸರಿಟ್ಟದ್ದು ಸಾರ್ಥಕ ಆಯ್ತು ಅಂತ ನನ್ನ ಅನಿಸಿಕೆ. ಆದರೆ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಒಂದು ಮದುವೆ ಮಾಡಿದಾಗಲೂ ಕೂಡ ಒಂದು ಆಯಾಸ ಆಗಿರುತ್ತದೆ. ಆ ಆಯಾಸ ಸಂತೋಷದ್ದಾಗಿರ್ತದೆ. ಅದು ಸ್ವಲ್ಪ ಸುಧಾರಿಸಿಕೊಂಡ್ರೆ ಹೊರಟೋಗ್ತದೆ. ಏರುಪೇರುಗಳು ಇರ್ತವೆ, ಅವನ್ನು ಕೂಡ ಸರಿಪಡಿಸಿಕೊಳ್ತಾ ಹೋಗುವುದೇ ಬದುಕು ಅಂತ ಅವರೆಲ್ಲರೂ ಭಾವಿಸಿದ್ದಾರೆ. ನಮಗೂ ಕೂಡ ಹಾಗೆ ಅನ್ಸುತ್ತೆ. ಹಾಗಾಗಿ ಒಟ್ಟಾರೆಯಾದ ನನ್ನ ಅನುಭವ ಅಂದ್ರೆ ನನಗೆ ಕೊಟ್ಟ ವೇದಿಕೆ, ನನ್ನ ಭಾಷಣವಾಗಲಿ ಮತ್ತೆ ನನ್ನ ಮಗ ಭಾಗವಹಿಸಿ ಗೆದ್ದಿದ್ದು, ಇವು ಮಾತ್ರ ನನಗೆ ಕೊನೆಯವರೆಗೂ ನೆನಪಿನಲ್ಲಿ ಉಳಿಯುವಂತ ಒಂದು ಈ ಅಕ್ಕ 12ನೇ ವಿಶ್ವಕೂಟ ಸಮ್ಮೇಳನ ಅಂತಲೇನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ. ನಿಮಗೆಲ್ಲರಿಗೂ ನನಗೆ ಇದನ್ನೆಲ್ಲ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಕಥಾ ಪರಂಪರೆಗೆ ಕೂಡ ನಾನು ಅನೇಕ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದ ಮೇಡಮ್. ಇಷ್ಟು ಬೇಗ ಮುಗಿದು ಹೋಯ್ತಾ ಅಂತ, ಇಷ್ಟು ಬೇಗ ಒಂದು ಅರ್ಧ ಗಂಟೆ ಆಲ್ಮೋಸ್ಟ್ ಮಾತಾಡಿದ್ರಿ. ತಮ್ಮ ಮಾತುಗಳು ಯಾಕೆ ಇವ್ರು ಮುಗಿಸ್ತಿದಾರೆ ಬೇಗ ಅಂತ ಅನ್ನಿಸ್ತು ನನಗೆ. ನೋಡಿದ್ರೆ ಸಮಯ 7:10 ಆಗಿದೆ. ಬಹುಶಃ ತಾವು ಹೇಳಿದಾಗ ನಾವು ನಿಮ್ ಹಿಂದೆನೆ ಓಡಾಡ್ತಾ ಇದ್ವಿ. ಆ ರೀತಿಯಾಗಿ ತಾವು ಎಲ್ಲವನ್ನೂ ಕಟ್ಕೊಡೋ ಪ್ರಯತ್ನ ಮಾಡಿದ್ರಿ. ತುಂಬಾನೇ ಚೆನ್ನಾಗ್ ಅನಿಸ್ತು ಮೇಡಮ್. ತುಂಬಾನೇ ಖುಷಿ ಆಯ್ತು. ಎಷ್ಟೊಂದು ನಾವು ಇದ್ರಲ್ಲಿ ನೋಡಿದಾಗ ತಾವು ನನಗೊಂದು ಹಾಕಿದ್ರಿ, ನಾನು ಗುಂಪಲ್ಲಿ ಹಾಕಿದ್ದೆ. ಅದರಲ್ಲಿ ನವನೀತ್ ಅವರ ಬಗ್ಗೆ ಇತ್ತು, ಹಾಗೆ ಶತಮಾನದ ಲೇಖಕಿಯರ ಬಗ್ಗೆ ತಮ್ಮ ಉಪನ್ಯಾಸ ಇತ್ತು, ಮತ್ತೆ ತಟ್ಟಂತ ಹೇಳಿ ಅನ್ನೋ ಒಂದು ರಸಪ್ರಶ್ನೆ ಕಾರ್ಯಕ್ರಮ, ಹಾಗೆ ಜೊತೆಗೆ ರನ್ನನ ಗದಾಯುದ್ಧದ ಗಮಕ ವ್ಯಾಖ್ಯಾನ ಅದ್ರ ಬಗ್ಗೆ, ಮತ್ತೆ ಹಾಸ್ಯ ರಸಧಾರೆ ತಾವು ಹೇಳಿದಾಗೆ ದುಂಡಿರಾಜ್ ಅವರು ಮತ್ತೆ ಮಿಸನ್ ಮೂರ್ತಿ ಅವ್ರದ್ದು, ಜೊತೆಗೆ ಒಂದು ಪುಟಾಣಿ ಗ್ರಂಥಾಲಯ ಅನ್ನೋದು ಯಾಕೂಬ್ ಖಾದರ್ ಗುಲ್ವಾಡಿ ಅವರದು, ಜೊತೆಗೆ ಸಮಕಾಲೀನ ಕನ್ನಡ ಭಾಷೆ ಸವಾಲುಗಳು ಅಂತ ಮೊಹಮ್ಮದ್ ರಫಿ ಪಾಷಾ ಅವ್ರು ಮಾತಾಡಿದ್ದು, ಪುಸ್ತಕ ಬಿಡುಗಡೆ, ಕವನ ವಾಚನ ಮತ್ತಿತರ ಕಾರ್ಯಕ್ರಮಗಳು ಅಂತ ತಾವು ಒಂದು ಹಾಕಿದ್ರಿ. ಬಟ್ ಅದನ್ನೆಲ್ಲ ತಾವು ಎಷ್ಟು ಚೆನ್ನಾಗಿ ಮತ್ತೆ ಕಟ್ಕೊಟ್ರಿ. ತುಂಬಾ ಖುಷಿ ಆಯ್ತು ಮೇಡಮ್. ಮತ್ತೊಮ್ಮೆ ತಮ್ಗೆ ಧನ್ಯವಾದಗಳು. ನನಗೆ ಅನಿಸ್ತು ನಾವೆಷ್ಟು ಸೌಭಾಗ್ಯ ಹೊಂದಿದ್ದೀವಿ, ಹಾಗೆ ತಾವು ಅದನ್ನ ಕಣ್ಣಾರೆ ನೋಡಿದವರು ಎಷ್ಟು ಪುಣ್ಯವಂತರು ಅಂತ.